ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ಸೊ ಈ ಸಂಚಿಕೆಯಲ್ಲಿ ನಾನು ಅಡ್ವೊಕೇಟ್ಸ್ ಹತ್ರ ಎನ್ ಒ ಸಿ ಹೇಗೆ ಪಡ್ಕೊಳ್ಳೋದು ಆ್ಯಂಡ್ ಅವ್ರು ಕೊಟ್ಟಿಲ್ಲ ಅಂದರೆ ಎನ್ ಒ ಸಿನ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದು ಅಡ್ವೊಕೇಟ್ ಹತ್ರ ಏನಾದರೂ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದರೆ ಅಥವಾ ಏನಾದರೂ ಕ್ಲಾಶ್ ಬಂದರೆ ನನ್ನ ಸಜೆಷನ್ ಏನಿರುತ್ತೆ ಅಂದರೆ, ಇವಾಗ ಒಂದು ಲಾಯರ್ ಹತ್ರ ಹೋಗಿರ್ತೀರ, ನಿಮ್ಮ ಫ್ಯಾಕ್ಟ್ಸ್ ಏನಿದೆ ಹೇಳಿ, ಅವ್ರ ಕೇಸ್ನ ಫೈಲ್ ಮಾಡಿ, ಆ ಕೇಸ್ ಆಲ್ರೆಡಿ ಕೋರ್ಟಲ್ಲಿ ಇನಿಷಿಯೇಟ್ ಆಗಿ ನಡೀತಾ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಏನಾದರೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದರೆ ಬರೀ ಅದರ ಒಂದೇ ಕಾರಣಕ್ಕೆ ಮಾತ್ರ ನೀವು ಲಾಯರ್ಸ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಪ್ರೊಸೀಜರ್ಸ್ ಎಲ್ಲ ಸೇಮೇ ಇರುತ್ತೆ, ರೂಲ್ ಆಫ್ ಲಾ ಒಂದೇ ಹೇಳುತ್ತೆ. ಆದ್ರೂ ದ ವೇ ಅವ್ರ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಅವ್ರ ಅಪ್ರೋಚೇ ಬೇರೆ ಥರ ಇರುತ್ತೆ. ಸೊ ಅವ್ರ ಒಂದು ಮೈಂಡ್ಸೆಟ್ ಇರುತ್ತೆ ನಿಮ್ಮ ಕೇಸನ್ನ ಬರೀ. ಸೊ ನಿಮ್ಮ ಹತ್ರ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದರೆ ಅದೇನಿದ್ರು ದಯವಿಟ್ಟು ಕೂತ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೇನಾದರೂ ಡೌಟ್ ಬಂತು, ಅವರು ಆಪೋಸಿಟ್ ಕ್ಲೈಂಟ್ ಹತ್ರ ಸೇರ್ಕೊಂಡಿದ್ದಾರೆ ಅಥವಾ ಅವ್ರ ಹತ್ರ ದುಡ್ಡು ಈಸ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಆಪೋಸಿಟ್ ಲಾಯರ್ನ ಅವ್ರು ಭಯ ಪಡ್ತಾ ಇದ್ದಾರೆ, ಈ ಥರ ಏನಾದರೂ ಸಿಚುವೇಶನ್ಸ್ ಬಂದರೆ, ಇಂಥ ದೊಡ್ಡ ಮ್ಯಾಟರ್ಸ್ ನಿಮ್ಗೆ ಏನಾದರೂ ಗೊತ್ತಾದರೆ ಅವ್ರ ಹತ್ರ ಹೋಗಿ ನೀವೊಂದು ಎನ್ ಒ ಸಿನ ಕೇಳಬಹುದು. ಎನ್ ಒ ಸಿ ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ನಿಮ್ಮ ವಕಾಲತ್ ಏನಿರುತ್ತೆ ಅದು ಹೊಸ ವಕಾಲತ್ ಅವ್ರ ಹತ್ರ ಎತ್ಕೊಂಡು ಹೋಗಿ ನಮಗೆ ಎನ್ ಒ ಸಿ ಕೊಡಿ ಅಂತ ಹೇಳಿ ನೀವು ಅವ್ರ ಹತ್ರ ಎನ್ ಒ ಸಿನ ಪಡಿಬಹುದು. ಅವ್ರು ಎನ್ ಒ ಸಿ ಅಂತ ಹಾಕ್ಬಿಟ್ಟು ನೋ ಅಬ್ಜೆಕ್ಷನ್ ಟು ಹೈಯರ್ ಎನಿ ಅದರ್ ಲಾಯರ್ ಅಥವಾ ಅಡ್ವೊಕೇಟ್ ಅಂತ ಅವ್ರು ಬರೀತಾರೆ. ಸೊ ಅದನ್ನ ನೀವು ತೊಗೊಂಡು ಬರಬೇಕು. ಸೊ ಅದೇನಿದ್ರು ಅದ್ರ ಮುಂಚೆ ನೀವೇನು ಅವ್ರಿಗೆ ಫೀಸ್ ಕೊಡೋದಿದೆ ಅದನ್ನೆಲ್ಲ ನೀವು ಕೊಟ್ಟು ನೀವು ಎನ್ ಒ ಸಿನ ತೊಗೊಂಡು ಬರಬಹುದು. ಇನ್ ಕೇಸ್ ಆ ಅಡ್ವೊಕೇಟ್ಸ್ ಯಾರಿರ್ತಾರೆ ಅವರು ಎನ್ ಒ ಸಿ ಕೊಡೋಕ್ಕೆ ಅವ್ರಿಗೆ ತಕರಾರು ಮಾಡಿದ್ರೆ ಅಥವಾ ಸುಮ್ಮನೆ ಗೊಂದಲ ಮಾಡ್ತಾ ಇದ್ರೆ ನೀವೇನು ಮಾಡಬಹುದು ಅಂದರೆ, ನೀವು ಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ಬಹುದು. ಯಾವ ಕೋರ್ಟಲ್ಲಿ ನಿಮ್ಮ ಕೇಸ್ ನಡೀತಾ ಇದೆಯಲ್ವಾ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ನೀವು ತಿಳಿಸ್ಬೋದು, ನಾವು ವಕಾಲತ್ ಏನು ಹಾಕ್ಕೊಂಡಿದ್ದೀವಿ ಅದನ್ನ ನಾವು ಹಿಂಪಡಿತಾ ಇದ್ದೀವಿ. ಈ ಲಾಯರ್ ಯಾರಿದ್ದಾರೆ ಅವರು ನನ್ನ ಪರವಾಗಿ ಅವರು ವಕಾಲತ್ ಮಾಡ್ತಾ ಇಲ್ಲ ಅಥವಾ ನನ್ನ ಪರವಾಗಿ ಅವರು ಸರಿಯಾಗಿ ವಾದ ಮಾಡ್ತಿಲ್ಲ, ನಮಗೆ ಬೇರೆ ಅಡ್ವೊಕೇಟ್ ಬೇಕು ಅಂತ ಹೇಳಿ ನೀವು ಪಡಿಬೋದು. ಜನರಲಿ ಕೋರ್ಟ್ ಇದನ್ನು ಆಕ್ಸೆಪ್ಟ್ ಮಾಡ್ತಾರೆ. ಆದರೆ ಕೆಲವು ಕ್ವೆಶನ್ಸ್ನ ಕೇಳ್ತಾರೆ. ಅಂದರೆ ಏನಾದರೂ ಡ್ಯೂಸ್ ಇದೆಯಾ, ಅವ್ರಿಗೇನಾದರೂ ಫೀಸ್ ಕೊಡೋದಿದೆಯಾ, ಏನಾದರೂ ಇದ್ದರೆ ನೀವು ಅದನ್ನು ಕೊಟ್ಬಿಟ್ಟು ಆಮೇಲೆ ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿಬಿಟ್ಟು ಕೋರ್ಟು ಕೊಡ್ತಾರೆ. ಸೊ ಈ ಥರ ಏನಾದರೂ ಸಿಚುವೇಶನ್ಸ್ ನೀವಿದ್ದರೆ, ಲಾಯರ್ಸ್ ನಿಮ್ಗೆ ಏನಾದರೂ ಧಮಕಿ ಹಾಕಿ ನಿಮಗೆ ಕೊಡ್ತಿಲ್ಲ ಅಂದರೆ ನೀವು ಕೋರ್ಟಿಗೆ ಹೋಗಿ ನೀವೊಂದು ಅಪ್ಲಿಕೇಶನ್ನ ಫೈಲ್ ಮಾಡಿ ನೀವು ತೊಗೊಳ್ಬಹುದು. ಅಥವಾ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಯಾರಿರ್ತಾರೆ ಅವ್ರ ಹತ್ರನೂ ನಿಮ್ಮ ಸಮಸ್ಯೆಯನ್ನು ನೀವು ಹೇಳಿ. ಸೊ ಇನ್ ಕೇಸ್ ನಿಮಗೆ ಅಡ್ವೊಕೇಟ್ಸ್ ಏನಾದರೂ ಎನ್ ಒ ಸಿ ಕೇಳೋಕ್ಕೆ ಹೋಗಿ ಅವರು ತಕರಾರು ಮಾಡಿದ್ರೆ ನೀವು ಕೋರ್ಟ್ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕ್ಕೊಳ್ಬಹುದು. ಅಥವಾ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇರ್ತಾರೆ ಅಥವಾ ಸೆಕ್ರೆಟರಿ ಇರ್ತಾರೆ, ಟ್ರೆಜರರ್ ಇರ್ತಾರೆ, ಅವ್ರ ಹತ್ರ ಹೋಗಿ ನೀವು ಒಂದು ಕಂಪ್ಲೇಂಟ್ನ ರೇಸ್ ಮಾಡಬಹುದು. ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ನ ರೇಸ್ ಮಾಡಿದ್ರೂ ಅವರು ಕೂಡ ನಿಮ್ಮ ಪ್ರಾಬ್ಲಮ್ನ ಕೇಳಿ ನಿಮ್ಗೊಂದು ಸೊಲ್ಯೂಷನ್ ಕೊಡ್ತಾರೆ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.